ಕೊಡಿ, ಆಮೇಲೆ ಬಂದು ಓಟ್ ಕೇಳಿ. ನೀರು ಕೊಡದೇ ಇದ್ರೆ ನಮ್ಮ ಹತ್ರ ಓಟ್ ಕೇಳಕ್ಕೆ ಬರಲೇಬೇಡಿ ಅಂತ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಿದ್ದಾರೆ ಬೆಂಗಳೂರಿನ ಚಾಮರಾಜಪೇಟೆ ಅಸೆಂಬ್ಲಿ ಕ್ಷೇತ್ರದ ಜನ. ನೀರು ಕೊಟ್ರೆ ಓಟು, ನೀರು ಕೊಡದೇ ಇದ್ರೆ ನಮ್ಮ ಓಟ್ ಕೇಳೋದಕ್ಕೆ ಬರಬೇಡಿ, ನಾವು ಚುನಾವಣೆಗೆ ಬರೋದೇ ಇಲ್ಲ, ನೀವು ನೀರು ಕೊಡದೇ ಇದ್ರೆ ನಾವು ಓಟ್ ಹಾಕಲ್ಲ ಅಂತ ಕಿಡಿಕಾರ್ತಿದ್ದಾರೆ ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದ ಜನ. ನೀವು ನೀರು ಕೊಟ್ಟಿಲ್ಲ ಅಂತಂದ್ರೆ ಬರೋ ಕೆಲಸನೇ ಮಾಡೋಕೆ ಹೋಗ್ಬೇಡಿ, ನಾವು ಮತ ಹಾಕೋದಿಲ್ಲ ಅಂತ ಆಕ್ರೋಶ ಭರಿತರಾಗಿ ಮಾತನಾಡ್ತಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಬರುತ್ತೆ, ಚಾಮರಾಜಪೇಟೆ ಅಸೆಂಬ್ಲಿ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. PC ಮೋಹನ್ ಇಲ್ಲಿನ ಸಂಸದರಿದ್ದಾರೆ. ಚುನಾವಣೆಗೆ ಪ್ರಚಾರಕ್ಕೆ ಬರೋ ಸಂದರ್ಭದಲ್ಲಿ ನೀರು ಕೊಟ್ಟರೆ ಬನ್ನಿ, ನೀರು ಕೊಡ್ಲಿಲ್ವ ನೀವು ಈ ಕಡೆ ಬರಕ್ಕೆ ಹೋಗ್ಬೇಡಿ ಅಂತ ಮಹಿಳೆಯರು ಆಕ್ರೋಶ ತೋರಿಸ್ತಿದ್ದಾರೆ. ನೋಡಿ, ಪ್ರತಿನಿಧಿ ಶಶಿಕುಮಾರ್ ಚಾಮರಾಜಪೇಟೆಯಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಿದ್ದಾರೆ, ಬನ್ನಿ ನೋಡೋಣ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ KR ಮಾರ್ಕೆಟ್ ಏನು ವಾರ್ಡ್ಗೆ ಸೇರಿದಂಥ ಒಂದು ಪಕ್ಷಿಗಾರ್ಡನ್ ಏರಿಯಾದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಕೂಡ ಉಂಟಾಗಿದೆ. ಈಗ ಸಂಬಂಧಪಟ್ಟಂತೆ ನಮ್ಮ ಜೊತೆ ಸ್ಥಳೀಯರು ಕೂಡ ಇದ್ದಾರೆ, ಅವರನ್ನು ಕೇಳೋಣ ಎಷ್ಟು ದಿವಸದಿಂದ ಕುಡಿಯೋ ನೀರಿನ ಸಮಸ್ಯೆ ಇದೆ. ಯಾಕಂದರೆ ಇದು ನಗರದ ಹೃದಯ ಭಾಗ, KR ಮಾರ್ಕೆಟ್ಗೆ ಸೇರಿದಂಥ ವಾರ್ಡ್ ಕೂಡ ಹೌದು. ಇಲ್ಲಿ ಪಕ್ಷಿ ಗಾರ್ಡನ್ ಅಂದರೆ ಸಾಕು, ಸಾಕಷ್ಟು ಬಡಬಗ್ಗರು ಮತ್ತು ದೀನದಲಿತರು ಮತ್ತು ಅದ್ರ ಜೊತೆಯಲ್ಲೂ ಕೂಡ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಕೂಡ ಇರುವಂಥ ವಾರ್ಡ್ ಕೂಡ ಇದಾಗಿದೆ. ಅದ್ರ ಬಗ್ಗೆ ಮಾತಾಡೋಣ. ಸ್ಥಳೀಯರಿದ್ದಾರೆ. ಸರ್, ಎಷ್ಟು ದಿವಸದಿಂದ ಕುಡಿಯೋ ನೀರಿನ ಸಮಸ್ಯೆ ಇದೆ ಸರ್? ಇಲ್ಲಿ ನಿರಂತರವಾಗಿ ನೀರಿನ ಸಮಸ್ಯೆ ಇಲ್ಲ. ಇಲ್ಲಿ ಕೂಲಿ ಕೆಲಸ ಮಾಡೋರು, BBMPಯಲ್ಲಿ ಪೌರ ಕಾರ್ಮಿಕರ ಕೆಲಸಕ್ಕೆ ಹೋಗಿ ಬರೋರೇ ತುಂಬ ಹೆಚ್ಚಾಗಿರೋದ್ರಿಂದ ಇಲ್ಲಿ 2 ದಿನಕ್ಕೆ ಒಂದು ಸಾರಿ ನೀರು ಬಿಡ್ತಾಯಿದ್ರು. ಇವಾಗ 2 ದಿನಕ್ಕೆ ಒಂದು ಸಾರಿನೂ ನೀರು ಸರಿಯಾಗಿ ಬರ್ತಾ ಇಲ್ಲ. ಈಗಾಗಲೇ ಇಲ್ಲಿ ವಾಟರ್ ಟ್ಯಾಂಕು ಏನು ಮಾಡಿದ್ದಾರೆ ಅದನ್ನು ಬತ್ತೋಗಿದೆ. ಇವಾಗ ಈ ನೀರಿನ ಸಮಸ್ಯೆನ ಯಾರೂ ಪರಿಹಾರ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ. ಇಲ್ಲಿ ರಾತ್ರಿ 12 ಗಂಟೆಗೆ ನೀರು ಬಿಡ್ತಾರೆ, 2:30-3 ಗಂಟೆಗೆ ನೀರು ಬಂದ್ ಮಾಡ್ತಾರೆ. ಅಷ್ಟೊತ್ತಿಗೆ ನೀರು ಹಿಡಿಯೋ ಮಹಿಳೆಯರಿಗೆ ಈ ಗಾಂಜಾಗಳು ಕುಡಿಯೋರು, ಈ ಸ್ವಲ್ಪ ಈ ಬ್ಯಾಡ್ ಹ್ಯಾಬಿಟ್ಸ್ ಇರೋರು ಚಾಕುಗಳು ಚೂರಿಗಳು ಎತ್ಕೊಂಡು ಓಡಾಡೋಂಥ ಪ್ರದೇಶ ಇದು ಸಂಬಂಧಪಟ್ಟ ಪೊಲೀಸ್ ಠಾಣೆಗೂ ತಿಳಿದ ವಿಷಯ. ಅಷ್ಟೊತ್ತಲ್ಲಿ ರಾತ್ರಿ ನೀರು ಹಿಡಿದ್ರೂ 1 ಅವರ್ ಕೂಡ ಸರಿಯಾಗಿ ನೀರು ಬರಲ್ಲ. ಓಕೆ, ಇನ್ನು ಇದು ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಹಿಳೆಯರನ್ನು ಕೂಡ ಮಾತಾಡ್ಸೋಣ. ಏನಂದರೆ ಸರ್ಕಾರ ಕೂಡ ಒಂದು ಭರವಸೆ ಕೊಟ್ಟಿತ್ತು, ಬೋರ್ವೆಲ್ ನೀರು ಎಲ್ಲಿ ಬರಲ್ವೋ ಅಂಥ ಕಡೆಯಲ್ಲೂ ಕೂಡ ಟ್ಯಾಂಕರ್ಗಳ ಮೂಲಕ ನೀರನ್ನು ಕೊಡಲೇಬೇಕಂತ ಹೇಳ್ಬಿಟ್ಟು ಜಲಮಂಡಳಿ ಈಗಾಗಲೇ ಒಂದು ರೀತಿಯಾದಂಥ ಆದೇಶ ಕೂಡ ಹೊರಡಿಸಿದೆ. ಅಮ್ಮ, ಈಗ ಟ್ಯಾಂಕರ್ ನೀರಾದರೂ ಬರ್ತಿದೆ ಇಲ್ಲಿಗೆ? ಬರಲ್ಲ, ಇವಾಗ ಬರಲ್ಲ ಇವಾಗಲೇ ಬರ್ತಾ ಇತ್ತ ಏನೋ ಗೊತ್ತಿಲ್ಲ. ಯಾವ ನೀರು ಬರಲ್ಲ, ಏನು ನೀರು ಬರಲ್ಲ, ಟ್ಯಾಂಕ್ ನೀರು ಬರಲ್ಲ, ಏನು ಬರಲ್ಲ. ಅದೇ ಕೊಳ ನೀರು ಬಂದ ಸೇಮ್ರು ಕಟ್ಕೊಂಡು ಬಿಡ್ತೆ, ಅದು ಕೊಳ ನೀರು ಅದು ವಾಸನೆ ಐತೆ, ಅದು ರೆಡಿ ಮಾಡಲ್ಲ ಅವರು. ಅಮ್ಮ, ಎಷ್ಟು ದಿವಸದಿಂದ ಸಮಸ್ಯೆ ಐತಿ ಇಲ್ಲಿ? ತುಂಬಾ ದಿನದಿಂದ ಇದೆ ಸರ್, ಯಾರು ಕೇಳಲ್ಲ. ಅಲ್ಲಿ ಓಟ್ಗೆ ಮಾತ್ರ ಬರ್ತಾರೆ, ಇಲ್ಲಿ ಓಟ್ ಹಾಕಂತ ಚಾಂಬರ್ ಹೊಡ್ಕೊಂತೈತೆ. 1 ದಿನ ಬಂದ್ರೆ 3 ದಿನ ಅದೇ ನೀರು ಮಾಡ್ಕೋಬೇಕು. ಹೆಂಗ ನಾವು ಓಟ್ ಹಾಕಂತಾರಲ್ಲ, ಹೆಂಗ ಓಟ್ ಹಾಕೋದು? ಬಕ್ಸಿಗಡಲೆ 1 ದಿನ ನೀರು ಬಂದ್ರೆ 2 ದಿನ ನೀರು ಬರಲ್ಲ, ದಿನ ಅದೇ ಪಂಚಾಯತಿ. ಅಮ್ಮ, ಇವಾಗ ಎಲೆಕ್ಷನ್, ಓಟ್ ಹಾಕಲ್ಲ ಸರ್. ಈಗ ಎಲೆಕ್ಷನ್ನು, ಈಗೇನು ನೀರು ಕೇಳಕ್ ಓಟ್ ಕೇಳಕ್ ಬರ್ತಿದ್ದಾರೆ, ಏನು ಓಟ್ ಹಾಕ್ತೀರಾ ಹೇಗೆ ಇಲ್ಲಿ ಈ ಸಲ? ಸರ್, ನಾವು ನಮ್ಗೆ ಒಳ್ಳೇದು ಮಾಡಿದ್ರೆ ನಾವು ಓಟ್ ಹಾಕ್ತೀವಿ ಸರ್. ಓಟ್ ಟೈಮಲ್ಲಿ ಬಾಗಿಲು ಬಂದು ಕೈ ಮುಗಿಕೊಂಡು ನಿಲ್ತ್ಕೊಂತಾರೆ. ಹೆಂಗೆ ಸರ್ ನಾವು ಓಟ್ ಹಾಕೋದು? ನಾವು ಓಟ್ ಹಾಕಿಲ್ಲ ಅಂದರೆ ನೀರು ಕುಡಿಯೋಕ್ಕೂ ನೀರಿಲ್ಲ ಅಂದರೆ ಅವ್ರು ಓಟ್ ಬಂದು ಕೇಳೋಕೆ ಬರ್ತಾರೆ. ನಾವು ಹೆಂಗೆ ಹಾಕೋಕ್ಕಾಗುತ್ತೆ ಓಟು? ಕುಡಿಯೋ ನೀರಿಲ್ಲ, ಬೋರ್ ನೀರಿಲ್ಲ, ನಾವು BBMP ಕೆಲಸ ಮಾಡೋದು, ನೀರು ಸ್ನಾನ ಮಾಡಬೇಕಂದ್ರೆ ಕೂಡ ನೀರಿರಲ್ಲ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಏನು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಕೂಡ ಬರ್ತಿದೆ. ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಪ್ರತಿ ಬಾರಿ ಚುನಾವಣೆ ಬಂದಾಗ ಜನಪ್ರತಿನಿಧಿಗಳು ನಮಗೆ ಸಹಾಯ ಮಾಡಿ ಓಟ್ ಕೊಡಿ, ನಿಮ್ಗೆ ಬೇಕಾದಂಥ ಸಹಾಯವನ್ನು ಮಾಡ್ತೇವೆ ಅಂತ ಹೇಳ್ಬಿಟ್ಟು ಮತಯಾಚನೆಯನ್ನು ಮಾಡ್ತಾರೆ, ಓಟ್ ಹಾಕ್ಸ್ಕೊಳ್ತಾರೆ. ಓಟ್ ಆದ ನಂತರ ಯಾರೂ ಕೂಡ ಬಂದು ನಮ್ಮ ಸಮಸ್ಯೆಗಳನ್ನು ಕೇಳೋದಿಲ್ಲ. ಈಗ ಅಪ್ಪಿತಪ್ಪಿ ನೀರು ಬಿಡ್ತಾರೆ, ನೀರು ಬಿಟ್ಟರು ಕೂಡ ರಾತ್ರಿ ವೇಳೆ ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಅಹಿತಕರ ಘಟನೆ ನಡೆಯೋದು ಮತ್ತು ಅನೈತಿಕ ಚಟುವಟಿಕೆಗಳು ತಾಣ ಇದಾಗಿದೆ. ಹಾಗಾಗಿ ವಯಸ್ಕರು ಯುವತಿಯರು ಕೂಡ ಇಲ್ಲಿ ನೀರು ಹಿಡಿದು ಕೂಡ ಸಾಧ್ಯವಾಗ್ತಿಲ್ಲ ಅನ್ನೋದು ಸ್ಥಳೀಯರ ಮಾತಾಗಿದೆ. ಹಾಗಾಗಿ ಸಂಬಂಧಪಟ್ಟಂತ BWSSP ಅಧಿಕಾರಿಗಳು ಮತ್ತು BBMP ಅಧಿಕಾರಿಗಳು ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಚುನಾವಣೆಗೆ ವೋಟ್ ಹಾಕುವಂತ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಕ್ಯಾಮರಾಮನ್ ರಮೇಶ್ ಜೊತೆ ಮಲನಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.